ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಓಪನ್ ಮಾಡೋ ಈ ಸ್ಪಾಟ್ ನೈಟ್ ಕ್ರೇವಿಂಗ್ಸಿಗೆ ಮಾತ್ರ ಪರ್ಫೆಕ್ಟ್ ಪ್ಲೇಸ್. Hi everyone, so this is the second episode of my series where I am reviewing some good and underrated places. ಇವತ್ತಿನ ಸೆಕೆಂಡ್ ಎಪಿಸೋಡ್ ಒಳಗೆ ನಾವು ಅದೇವಿ ಅಳ್ನಾವರ್, ಕಡಬಗಟ್ಟಿ ಆ್ಯಂಡ್ ಗೋವಾ ರೋಡ್ ಎಕ್ಸಾಕ್ಟ್ ಮಿಡಲ್ ಬರುವಂಥ ಒಂದು ಫಾಸ್ಟ್ ಫುಡ್ ಕಾರ್ನರ್. ಸೊ ಈ ಪ್ಲೇಸಲ್ಲಿ 10 to 15 ಫುಡ್ ಐಟಮ್ಸ್ ಅದಾವ ಲೈಕ್ ದೇರ್ ಇನ್ ದ ಮೆನ್ಯೂ. ಸೊ ಇದ್ರೊಳಗೆ ನಾವು ಒಂದು 2 ಐಟಮ್ಸ್ ಆರ್ಡರ್ ಮಾಡಿದ್ದೀವಿ ಬಿಕಾಸ್ ನಾವು ಬಂದಿದ್ದು ಮಧ್ಯಾಹ್ನ ಟೈಮ್ದಾಗ. ಇಲ್ಲಿ ಜಾಸ್ತಿ ಐಟಮ್ಸ್ ಈಗಿಲ್ಲ, ಒಂದು 2-3 ಐಟಮ್ಸ್ ಇದಾವೆ, ಅದ್ರೊಳಗೆ ಒಂದು ಐಟಮ್ನ ಆರ್ಡರ್ ಮಾಡಿದ್ದೀವಿ. ಲೆಟ್ಸ್ ಈಟ್ ದ್ಯಾಟ್ ಆ್ಯಂಡ್ ಸೇ ಹೌ ಇಟ್ ಇಸ್. ವಿಸಿಟ್ ಮಾಡಿರೋ ಪ್ಲೇಸ್ ಈಸ್ ಲಿಟ್ರಲಿ ಅ ಹಿಡನ್ ಜೆಮ್. ಭಾಳ ಮಂದಿಗೆ ಗೊತ್ತೇ ಇಲ್ಲ, ಬಟ್ ಟ್ರಸ್ಟ್ ಮೀ, ಇಲ್ಲಿ ಸಿಗೋ ಗೋಬಿ ಫ್ರೈಡ್ ರೈಸ್ ಇಸ್ ನೆಕ್ಸ್ಟ್ ಲೆವೆಲ್. ಈ ಪ್ಲೇಸ್ ಓಪನ್ ಆಗಿ 8 months ಆಗಿದ್ರು ಇಲ್ಲಿನ ಫುಡ್ ಮಾತ್ರ ಸೂಪರ್. ಇವ್ರದ್ದು ಫಾಸ್ಟ್ ಫುಡ್ ಪ್ಲೇಸ್ ಮೊದಲ ಕೆಸರಳ್ಳಿ ಹತ್ರ ಇತ್ತು, ಬಟ್ ಸೊ ನಾವು ಇವತ್ತು ಈ ಪ್ಲೇಸ್ ಒಳಗೆ ಆರ್ಡರ್ ಮಾಡೀವಿ ಗೋಬಿ ಫ್ರೈಡ್ ರೈಸ್. ಲೆಟ್ಸ್ ಸಿ ಹೆಂಗೈತೆ ಟೇಸ್ಟ್. ಆ್ಯಕ್ಚುಲಿ ಇಟ್ಸ್ ವೆರಿ ಟೇಸ್ಟಿ. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಭಾಳ ಟೇಸ್ಟ್ ಐತಿ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್, ರೆಕಮೆಂಡೆಡ್. ಹಾಯ್ ಎವ್ರಿವನ್, ಇವತ್ತು ನಾವು ಅದೇವಿ ಒಂದು ಸ್ಮಾಲ್ ಪ್ಲೇಸ್ ನಿಯರ್ ಅಳ್ನಾವರ್ ಆ್ಯಂಡ್ ಗೋವಾ ರೋಡ್. ನಾವಿಲ್ಲೇ ಆಲ್ರೆಡಿ ಫ್ರೈಡ್ ರೈಸ್ ಟ್ರೈ ಮಾಡಿದ್ದೇವೆ. ಇಲ್ಲಿಂದ ಓನರ್ ಬರೋ ಸ್ವಲ್ಪ ಲೇಟ್ ಆಗಿದ್ದರಿಂದ ವಿ ಫಸ್ಟ್ ರಿವ್ಯೂಡ್ ದ ಫುಡ್. ನಾವು ವಿ ಆರ್ ಹಿಯರ್ ಟು ಆಸ್ಕ್ ಸಮ್ ಕ್ವಶನ್ಸ್ ಟು ದ ಓನರ್. ನಮಸ್ತೆ ಅಣ್ಣ, ನೀವು ಎಷ್ಟು ವರ್ಷ ಆಯ್ತು ಇದು ಹೋಟೆಲ್ ಸ್ಟಾರ್ಟ್ ಮಾಡಿ? ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಒಂದು 10 ತಿಂಗಳು ಆಯಿತು. ನಮ್ಮದು ಫಸ್ಟು ಕೆಸರೊಳ್ಳಿ ಹಳ್ಯಾಳ ಹತ್ರ 2 ವರ್ಷ ಅಲ್ಲಿತ್ತು. ಹಾಂ, ಇಲ್ಲಿ ಹಾಕಿ 10 ತಿಂಗಳಾಯಿತು. ಹಾಂ, ಇನ್ನು ಈ ತಣ್ಣದಲ್ಲಿ ಕೆಸರೊಳ್ಳಿ ಇಲ್ಲ, ಅದನ್ನು ಅಲ್ಲಿಂದ ತೆಗೆದು ಇಲ್ಲ ಇಟ್ಟಿದ್ದೀರಿ. ಮತ್ತೊಂದು ಬ್ರಾಂಚಿಗೆ ಬೆಳಗಾವಲ್ಲಿ ಆಗೋದಿತ್ತು. ಓಕೆ, ಇನ್ನೂ ಆನ್ ಆಗಿಲ್ಲ? 25 ತಾರೀಕಿಗೆ ಆನ್ ಆಗುತ್ತೆ. ಸೊ ಇನ್ನೊಂದು ಇವ್ರದ್ದು ಬ್ರಾಂಚ್ ಐತಿ ಇದು ಬೆಳಗಾವಿನಾಗ ಆನ್ ಆಗೋದು. ಈಗ ಸದ್ಯಕ್ಕೆ ಅಳ್ನಾವರ್ ಹತ್ರ ಒಂದು ಹೋಟೆಲ್ ಐತಿ. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ದು ಹೋಟೆಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ, ಎಷ್ಟು ಗಂಟೆಗೆ ಬಂದ? ಬೆಳಿಗ್ಗೆ 11 ಗಂಟೆಗೆ ನಮ್ಮ ಅಜ್ಜಿಯವ್ರು ತೆಗಿತಾರೆ. ನಾವು ಮಧ್ಯಾಹ್ನ 2 ಗಂಟೆಗೆ ಬರ್ತೀವಿ. ಮಧ್ಯಾಹ್ನ 2 ಗಂಟೆ ನಾ ಬಂದರೆ ನೈಟು 2 ಗಂಟೆಗೆ ಓಪನ್ ಇರುತ್ತೆ. ಸೊ ಮಾರ್ನಿಂಗ್ 11 o'clock ಇಂದ ರಾತ್ರಿ 2 o'clock ಮಟ್ಟ ಈ ಹೋಟೆಲ್ ಓಪನ್ ಇರ್ತೈತಿ. ನಿಮ್ಗೆ ಯಾರಿಗಾದ್ರೆ ಇಲ್ಲೇ ಫುಡ್ ಟ್ರೈ ಮಾಡೋದಿದ್ರೆ ನೀವು ಇಲ್ಲೇ ಬಂದು ಫುಡ್ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಅಣ್ಣ.